ಯಾರು ಹೋಗಿದ್ರು, ಯಾಕೆ ಹೋದ್ರು, ಸ್ವಂತನ ಇನ್ನೊಂದ ನಮಗೇನು ಗೊತ್ತಿಲ್ಲದೆ ಇರೋದನ್ನ ನಾನು ರಿಯಾಕ್ಟ್ ಮಾಡೋದು ಮೊದಲನೇ ತಪ್ಪು. ಆ ವಿಚಾರ ನನಗೆ ಜೀರೋ ನಾಲೆಡ್ಜ್. ಅದು ಕೆಲವರು ವೈಯಕ್ತಿಕವಾಗಿ ಅವರ ಅನ್ನೋದ ಇದು ಹೋಗಿದ್ದಾರೆ, ಯಾವುದೋ ಸ್ಟಡಿ ಟೂರೆಲ್ಲ ಇನ್ನೊಂದು ಅಂತ ಕೆಲವರು ಹೇಳ್ತಿದ್ದಾರೆ. ಸೊ ಯಾಕೆ ಆಮೇಲೆ ಜನರಲ್ಲಾಗಿ ಈಗ ಹೋದರೆ ನಾವು ಅದನ್ನೆಲ್ಲ ನಾವು ಹೆಂಗೆ ಈ ಅಸೆಸ್ ಮಾಡಿ ಸುಮ್ಮನೆ ಏನೋ ಒಂದು ರಿಯಾಕ್ಟ್ ಮಾಡೋದು, ತಾವೆಲ್ಲ ಯಾಕೆ ಇದನ್ನು ಬೆನ್ನತ್ತಿದ್ರೋ ನನಗೂ ಗೊತ್ತಿಲ್ಲ. ಅಲ್ಲ, ಬಣ ಬಡಿದಾಟ ಅಂತ ಚರ್ಚೆಗಳು ನೋಡ್ರಿ, ಕಾಂಗ್ರೆಸ್ಸಲ್ಲಿ ಯಾರು ಎಷ್ಟೇ ಬಡ್ದಾಡಿದ್ರು ಬಣ ಇಲ್ಲ. ಅಲ್ಟಿಮೇಟ್ ಸಿದ್ದರಾಮಯ್ಯನವರು ಡಿ.ಕೆ.ಅವರು ಕೈ ಜೋಡಿಸ್ತಾರೆ, ಚೆನ್ನಾಗಿರ್ತಾರೆ. ಅಲ್ಲಿ ಇಲ್ಲಿ ನಮ್ಮಂಥವ್ರು ಅವರಂಥವ್ರು ಯಾರೋ ನಿಮ್ಮ ಟಿ ವಿಯವರು ನಮ್ಮನ್ನೆಲ್ಲನೂ ಕೇಳಿ ಕ್ವಶನ್ ಮಾಡಿ ಏನು ಆನ್ಸರ್ ಮಾಡಿದ್ರು ಒಂದೇ ಕಾಂಗ್ರೆಸ್ಸು, ಒಂದೇ ನಾಯಕತ್ವ, ನೆಹರು ಫ್ಯಾಮಿಲಿ, ಖರ್ಗೆ ಅಷ್ಟೇ ಬಿಟ್ಟರೆ ನಮ್ಮಲ್ಲಿ ಏನು ನಡೆಯಲ್ಲ. ದಯಮಾಡಿ ಒಂದು ತಿಳ್ಕೊಳ್ಳಿ, ಇವತ್ತು ಬರೆದಿಟ್ಕೊಳ್ಳಿ, ಸಿದ್ದರಾಮಯ್ಯನವರು ಡಿ.ಕೆ.ಅವರು ಇದೇ ಥರ ಇರ್ತಾರೆ. ಯಾವಾಗ ಏನು ಅಧಿಕಾರ ರೀಶಫಲು ಅಧಿಕಾರ ಚೇಂಜು ಅದು ಹೈಕಮಾಂಡಿಗೆ ಬಿಟ್ಟಿತ್ತು. 28 ಚುನಾವಣೆನ ಅಣ್ಣ ತಮ್ಮದಿರ್ತಾರೆ, ಅವ್ರ ಇಬ್ಬರು ಲೀಡರ್ಶಿಪ್ಪೆಲ್ಲ ನಡೆಯುತ್ತೆ. ದಯಮಾಡಿ ನೀವು ಬೇರೆ ಯಾವ್ದಾರ ಪ್ರೋಗ್ರೆಸಿವ್ ವಿಚಾರ ತಗೊಂಡು ಎಲೆಕ್ಟ್ರಾನಿಕ್ ಮೀಡಿಯಾ ಮಾಡಿದ್ರೆ ನಿಮ್ಮ ಟಿ ವಿಯ ವರ್ಚಸ್ಸು ವ್ಯಕ್ತಿತ್ವ ಜಾಸ್ತಿ ಆಗುತ್ತೆ. ಸರ್, ವಿಧಾನಸೌಧದಲ್ಲಿ ಈಗ ಮಾಧ್ಯಮಗಳಿಗೆ ನಿರ್ಬಂಧ ಹಾಕುವಂಥ ಕೆಲಸ ಮಾಡಿದೆ ಸರ್. ಅದೇನು ಹೇಳಿದ ಕಡೆನೇ ತಗೊಳ್ಬೇಕಂತ ಬೈಟಿನೆಲ್ಲ ತಗೋಬಾರ್ದಂತ ಏನಾಗುತ್ತೆ. ಈಗ ಮೊನ್ನೆ ಹಾವೇರಿನಲ್ಲಿ ದೊಡ್ಡ ಫಂಕ್ಷನ್ ಮಾಡಿದ್ರು. 1 ಲಕ್ಷ ಜನ, ಹೆಚ್ಚು ಜನ 1 ಲಕ್ಷ ಖಾತೆ ಕೊಟ್ಟು ಮಾಡಿದ್ರೆ ನೀವೇನು ನೋಡಿದ್ರಿ, ಇಬ್ಬರು ಕೈ ಕೊಡಲಿಲ್ಲ, ಇಬ್ಬರು ಮಕ್ಕ ತೊಟ್ಟಲಿಲ್ಲ ಅಂತ ಇಡೀ ತೀವ್ರೆಲ್ಲ ಅದೇ ಆಯಿತು. ಸೊ ನೀವು ಏನಾಗ್ತಾಯಿದೆ, ಯಾಕೆ ಏನು ಅಂತ ಈಗ ನಿಮ್ಮನ್ನು ನೀವೇ ಪ್ರಶ್ನೆ ಮಾಡಿ ಕೇಳಿ. ಈಗ ಒಂದಷ್ಟು ಪ್ರಿಂಟ್ ಮೀಡಿಯಾದಲ್ಲಿ ಒಂದಷ್ಟು ಗಂಭೀರವಾಗಿ ತಗೋತಾರೆ. ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಏನಾಗ್ತಾಯಿದೆ, ಯಾವುದಾದ್ರು ಒಂದು ನೆಗೆಟಿವ್ ಸಿಕ್ಕಿದ್ರೆ ಇಡೀ ರಾಜ್ಯಕ್ಕೆ ಉಪಯೋಗ ಅಂತದನ್ನು ಬಿಟ್ಬಿಟ್ಟು ಅದನ್ನೇ ಹೊಡಿತೀರ. ಅಲ್ಲ ಸರ್, ಈಗ ವಿಧಾನಸೌಧದಲ್ಲಿ ಜನರ ಪರವಾಗಿ ಏನೋ ಕೇಳ್ತೀವಲ್ಲ ಸರ್, ನಾವೇ ನಮ್ಮ ವೈಯಕ್ತಿಕ ಕೇಳ್ಕೊಳ್ಳಲ್ಲ. ಇಂಥ ಕಡೆನೇ ಬೈಟ್ ತಗೊಳ್ಬೇಕಂತ ನಿರ್ಬಂಧ ಹಾಕೋದು ಎಷ್ಟು ಮಟ್ಟಿಗೆ ಸರಿ ಅಂತ ಸರ್? ಅದನ್ನಾಯ್ತು, ಯಾರಿದು ನಮ್ಮ CM ಸಾಹೇಬ್ರು ಹೇಳಿದ್ದಾರೆ, ಯಾರು ಹೇಳಿದ್ದಾರೆ, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಆಡಳಿತ ಸುಧಾರಣೆ ಅವ್ರಿಗೆ ಯಾರೇನು ಡೈರೆಕ್ಷನ್ ಬಂದಿದೆಯೋ ಗೊತ್ತಿಲ್ಲ ನನಗೆ. ಬೇಕಾದ್ರೆ ನಾನು ಅದನ್ನು ಮತ್ತೆ ಚೆಕ್ ಮಾಡಿ ಆ ಥರ ಸಾಹೇಬ್ರ ಗಮನಕ್ಕೆ ತರ್ತೀನಿ. ಬೇಕಾದ್ರೆ CM ಗಮನಕ್ಕೆ ತರ್ತೀನಿ. ಸೊ TVRಗೆ ಒಂದು ಸ್ವಲ್ಪ ಇರಲಿ, ಅವರು ಮಾಧ್ಯಮನೂ ಇಂಪಾರ್ಟೆಂಟ್ ಅಂತ. ಬಟ್ ಆದರೆ ಮಾಧ್ಯಮದವ್ರಿಗೆ ಕೈ ಮುಗಿತೀನಿ. ದಯಮಾಡಿ ನೀವೆಲ್ಲ ಹುಡುಗರಿದ್ದೀರಾ, ಮುಂದೆ ಭಾಳ ದಿವಸ ನೆನೆ P. ರಾಮಯ್ಯನವರು ಶ್ರದ್ಧಾಂಜಲಿ ಮಾಡಿದ ಅವರು ಒಂದು ರೈಟಿಂಗ್ ಮೇಲೆ ಬರೆದ್ರೆ ಕೇಂದ್ರದಿಂದ ಕಾಂಗ್ರೆಸ್ಸಲ್ಲಿ BJP ಅಲ್ಲಿ ಡಿಸಿಷನ್ ತಗೊಳ್ತಾರೆ. ಅವ್ರು ಒಂದು ಬರೆದ್ರೆ ಕ್ಯಾಬಿನೆಟ್ಗೆ ಹೋಗೋಕ್ಕೆ, ಅಸೆಂಬ್ಲಿಗೆ ಹೋಗೋಕ್ಕೆ ಭಯಪಟ್ಟು ಹೋಗುವಂಥ ಪರಿಸ್ಥಿತಿ ಇತ್ತು. ನಿಮ್ಮಲ್ಲಿ ಬಂದರೆ ಆ ಥರ ಇರಬೇಕು. ದಯಮಾಡಿ ನನ್ನ ರಿಕ್ವೆಸ್ಟ್, ನಾನು ನಿಮಗೆ ಹಿಂಗೆ ಮಾಡಿ ಅಂತ ಹೇಳೋಕ್ಕೆ ನನಗೆ ಈಗ ನಿರ್ಬಂಧ ತೆಗೆಸ್ತೀರಾ ಸರ್? ಹೋಗಲಿ, ನಮಗೆ ಮಾತಾಡ್ತೀನಿ ಸಾಹೇಬ್ರ ಹತ್ರ, CM ಅವ್ರ ಹತ್ರ ಮಾತಾಡ್ತೀನಿ ಸರ್. ಖಂಡಿತ ಸಾಹೇಬ್ರ ಹತ್ರ ಮಾತಾಡ್ತೀನಿ. ಎಸ್ ಸರ್, ಥ್ಯಾಂಕ್ ಯು ಸರ್.